ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಸ್ವಲ್ಪ ಲೇಟಾಗೆ ವಿಶ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಕ್ರಿಸ್ಮಸ್ ಹಾಲಿಡೇಸ್ ಮಕ್ಕಳಿಗೆ ಇದ್ದಿದ್ದರಿಂದ ನಾವು ಊರಿಗೆ ಹೋಗಿದ್ವಿ. ಸೊ ಅಲ್ಲಿ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ನಾನು ಯಾವುದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಬ್ಯಾಂಗ್ಳೂರಿಗೆ ರೀಚ್ ಆದಮೇಲೆ ಎಲ್ಲ ವೀಡಿಯೋಸ್ನ ಹಾಕೋಣ ಅಂತ ಅಂದ್ಬಿಟ್ಟು ಇವತ್ತಿಂದ ಹಾಕ್ತಾ ಇದ್ದೀನಿ. ಸೊ ನಾವು ಯೂಶ್ವಲಿ ಕ್ರಿಸ್ಮಸ್ ಹಾಲಿಡೇಸ್, ದಸರಾ ಮತ್ತು ಸಮ್ಮರ್ ಹಾಲಿಡೇಸ್ಗೆ ಅತ್ತೆ ಮನೆಗೆ ಹೋಗ್ತೀವಿ. ಸೊ ನಮ್ಮ ಮಕ್ಕಳಿಗಂತೂ ಫುಲ್ ಖುಷಿ ಅಜ್ಜಿ ಮನೆಗೆ ಹೋಗೋದು ಅಂದರೆ. ಸೊ ಅತ್ತೆ ಮನೆ ಬಂದುಬಿಟ್ಟು ಅರಸೀಕೆರೆಯಲ್ಲೇ ಇರೋದು. ನಾವು ಟ್ರೈನಲ್ಲೇ ಟ್ರಾವೆಲ್ ಮಾಡೋದು. ಟ್ರೈನಲ್ಲಿ ಹೋದರೆ 2 hours ಆಗುತ್ತೆ. ಅದೇ ಕಾರಲ್ಲಿ ಹೋದರೆ 4 hours ತೊಗೊಳುತ್ತೆ. ಈ ನೆಲಮಂಗಲ ಟ್ರಾಫಿಕ್ ಬಿಡೋ ಅಷ್ಟಿಗೆ ಫುಲ್ ಟಯರ್ಡ್ ಆಗಿಬಿಡ್ತೀವಿ. ಟ್ರೈನಲ್ಲಿ ಟಯರ್ಡ್ ಏನು ಅನ್ಸಲ್ಲ, ಆರಾಮಾಗೆ ಹೋಗ್ಬಿಡ್ತೀವಿ. ಹೋಗಿದ್ದು ಗೊತ್ತೇ ಆಗೋದಿಲ್ಲ. ನಾನಂತೂ 1.5 month ಮುಂಚೆನೇ ಸೀಟೆಲ್ಲ ಬುಕ್ ಮಾಡಿಬಿಡ್ತೀನಿ. ಸೊ ನಮ್ಮ ಅಪೋಸಿಟ್ ಸೀಟಲ್ಲಿ ಒಂದು ಹುಡುಗಿ ಇದ್ಲು. ನನ್ನ ಮಕ್ಕಳಂತೂ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಬಂದರು. ನಮ್ಮ ಮಾವ ಕೂಡ ರೈಲ್ವೆ ಸ್ಟೇಷನ್ನಲ್ಲಿ ವೇಟ್ ಮಾಡ್ತಾಯಿದ್ರು ಮೊಮ್ಮಕ್ಕಳಿಗೋಸ್ಕರ. ಸೊ ಹೋಗಿದ್ದೆ ತಡ, ನನ್ನ ಮಕ್ಕಳು ಓಡೋಗ್ಬಿಟ್ರು ತಾತ ಅಂತ ಅಂದ್ಬಿಟ್ಟು. ಅಷ್ಟು ಇಷ್ಟ ತಾತ ಅಂತ. ನಮ್ಮತ್ತೆ ಮಕ್ಕಳು ಬರ್ತಾರೆ ಅಂತ ಅಂದ್ಬಿಟ್ಟು ಬೆಣ್ಣೆನ ತಗೊಂಡು ತುಪ್ಪನ ಮಾಡ್ತಾಯಿದ್ರು. ಸೊ ಅಜ್ಜಿ ಮೊಮ್ಮಕ್ಕಳಿಗೆ ಬೆಣ್ಣೆನ ಕಾಯಿಸ್ತಾ ಇದ್ದಾರೆ ತುಪ್ಪಕ್ಕೆ ತುಪ್ಪ ಮಾಡೋಕ್ಕೆ. ಸೊ ನಾನು ಪಲಾವ್ಗೆಲ್ಲ ಹೆಚ್ಚ್ತಾ ಇದ್ದೀನಿ. ಫಸ್ಟೆಲ್ಲ ನಮ್ಮ ಅತ್ತೆ ಮನೆಯಲ್ಲೇ ಹಸು ಎಲ್ಲ ಇತ್ತು. ಸೊ ಹಾಲು, ತುಪ್ಪ, ಬೆಣ್ಣೆ ಎಲ್ಲ ತುಂಬ ಚೆನ್ನಾಗಿ ಸಿಗೋದು. ಇವಾಗ ಹಸುನೆಲ್ಲ ಮಾರಿಬಿಟ್ಟಿದ್ದಾರೆ. ಅತ್ತೆ ಮಾವಂಗೆ ಇಬ್ರಿಗೂ ಆಗಲ್ಲ ಅಂತ ಅಂದ್ಬಿಟ್ಟು. ನೀವು ತುಪ್ಪ ಕಾಯ್ಸೋಕ್ಕೆ ಬರೀ ಬೆಳ್ಳುಳ್ಳಿ, ಇದು ಉಪ್ಪು, ಬೆಳ್ಳುಳ್ಳಿ ತುಪ್ಪದ ಪುಡಿ ಹಾಕ್ತೀವಿ. ತುಪ್ಪದ ಪುಡಿ ಪುಡಿ ಮಾಡಿ ತುರ್ತೀವಲ್ಲ, ಸೊ ಅದೇ ತುಪ್ಪದ ಪುಡಿನ. ಮೆಂತ್ಯನೂ ಅರ್ಶಿನ ಪುಡಿ ಮಾಡಿರ್ತೀವಿ, ಹುರಿದು ಅದನ್ನ ಹಾಕಿ ಚೆನ್ನಾಗಿರುತ್ತೆ. ಒಬ್ಬೊಬ್ಬರ ಹತ್ರ ತಿಂಗಳು ಅರ್ಶಿನ ಪುಡಿನೇ ಹಾಕ್ತಾರೆ. ಅದೇ ಘಮ ಘಮ ಅಂತ. ಮೆಂತ್ಯನ ಹುರಿದು ಬಿಟ್ಟು ಪುಡಿ ಮಾಡೋದು ಅನ್ಸುತ್ತಲ್ವಾ? ಅದೇ ಅರ್ಶಿನ ಪುಡಿನೂ ಮೆಂತ್ಯನೂ ಹುರಿಬೇಕು. ವಿಳ್ಯದೆಲೆ ಹಾಕ್ತೀವಿ, ಇದ್ರೆ ಇಲ್ವಲ್ಲ ನಾನು ಕೊಡ್ತೀನಿ. ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತರಕಾರಿನೆಲ್ಲ ಕಟ್ ಮಾಡ್ತಾಯಿದ್ದೆ, ಪಲಾವ್ ಮಾಡೋಣ ಅಂತ. ನಮ್ಮತ್ತೆ ಮಾವ, ನನ್ನ ಹಸ್ಬೆಂಡ್ಗೆ ಎಲ್ಲರಿಗೂ ನಾನು ಮಾಡೋ ಪಲಾವ್ ಅಂದರೆ ಸಖತ್ತು ಇಷ್ಟಪಟ್ಟು ತಿಂತಾರೆ. ತುಪ್ಪದ ಪುಡಿ ಹಾಕ್ತಾ ಇದ್ದಾರೆ. ಅದೊಂದು ಅಳತೆಯನ್ನು ಜಾಸ್ತಿ ಬೇಕು ಹಾಕಿರ್ಬೋದು, ಕಡಿಮೆ ಅಂದರೆ ಕಡಿಮೆ. ಸ್ಟವ್ ಆಫ್ ಮಾಡಾದ್ಮೇಲೆ ಹಾಕೋಬೇಕೇನಲ್ವಾ? ಈಗ ಅದು ಸ್ವಲ್ಪ ತಣ್ಣಗಾಗಬೇಕು. ಸೋಸ್ಬೇಕು. ಸೊ ತುಪ್ಪ ರೆಡಿ ಆಗುತ್ತೆ ಅಷ್ಟೇ. ತುಪ್ಪ ಪಲಾವ್, ಬಿಸಿ ಬಿಸಿ ಪಲಾವ್, ಘಮ ಘಮ ಪಲಾವ್. ಎಲ್ಲಿಗೆ? ಊರಿಗ ಇಲ್ಲ, ಇರ್ತೀವಿ. 3 ಸಲಿನ? 3 ದಿವಸ ಇರೋದು. ನನಗಂತೂ ಪಲಾವ್ ಅಂದರೆ ಕುಕ್ಕರ್ ತೆಗೆದ ತಕ್ಷಣನೇ ತಿನ್ನಬೇಕು. ಬಿಸಿ ಪಲಾವು ಚೆನ್ನಾಗಿದೆ. ಹೆಂಗಿದೆ ಪಲಾವು? ಚೆನ್ನಾಗಿದ್ಯಾ? ಸೂಪರಾ? ಚೆನ್ನಾಗಿದ್ಯಾ? ಗಮ್ಮಂತ ಇದೆ. ತಿನ್ನೋಗ್ ಬೇಗ ದೋಸೆನ. ಘಮ ಘಮ ಅಂತೈತೆ. ಪಲಾವ್ನ ತಿನ್ಕೊಂಡು ಬಿಗ್ ಬಾಸ್ ನೋಡಿ ಮಲ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗು ಮೊಮ್ಮಕ್ಕಳು ಇಷ್ಟಪಟ್ಟು
ಕೇಳಿದರು ಅಜ್ಜಿ ಪೂರಿ ಮಾಡು ಅಂತ. ಸೊ ಮೊಮ್ಮಕ್ಳು ಹೇಳಿದ್ದೆ ತಡ ನಮ್ಮತ್ತೆ ಪೂರಿ ಮಾಡೇ ಬಿಟ್ರು. ಪೂರಿ ಚಟ್ನಿ ಮತ್ತು ಮಿಕ್ಸ್ ಪಲ್ಯ ಎಲ್ಲನೂ. ಸೊ ನಮ್ಮ ಮಾವಂಗೆ ಪೂರಿನ ಹಾಕ್ಕೊಡ್ತಾ ಇದ್ವಿ. ಸೊ ನಾನೆಲ್ಲ ಬಿಲ್ಲೆನ ಮಾಡ್ತಾಯಿದ್ದೆ, ನಮ್ಮತ್ತೆ ಎಲ್ಲ ಒತ್ತಿ ಕರಿತಾ ಇದ್ರು. ನಾನಂತೂ ಊರಿಗೆ ಹೋದರೆ ಅತ್ತೆಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಡುಗೆ ಕೆಲಸದಲ್ಲಿ, ಮನೆ ಕೆಲಸದಲ್ಲಿ ಕೂಡ. ಮಕ್ಕಳನ್ನ ನಮ್ಮ ಮಾವ ನೋಡ್ಕೊತಾ ಇರ್ತಾರೆ. ಸೊ ಹಾಗೆ ಅತ್ತೆ ನಾನು ಇಬ್ಬರು ಮಾತಾಡಿಕೊಂಡು ಅಡುಗೆ ತಿಂಡಿ ಎಲ್ಲ ಮಾಡ್ತಾ ಇರ್ತೀವಿ. ಬಿಸಿ ಬಿಸಿ ಪೂರಿನ ಟಿ ವಿ ನೋಡಿಕೊಂಡು ತಿಂತಾಯಿದ್ದೆ. ನನ್ನ ಹಸ್ಬೆಂಡ್ ಇನ್ನೂ ಮಲ್ಕೊಂಡಿದ್ರು. ಅವರು ರಜಾ ಬಂದುಬಿಟ್ರೆ ಫುಲ್ಲು ಲೇಟ್ ಎದ್ದೇಳೋದು. ಸೊ ನಾನು ನಮ್ಮ ಮಾವ ಮಾತಾಡಿಕೊಂಡು ತಿಂತಾಯಿದ್ವಿ. ನಮ್ಮತ್ತೆ ಪೂರಿನ ಮಾಡ್ತಾಯಿದ್ರು. ಊರಲ್ಲಿ ಏನಪ್ಪ ಅಂದರೆ ನಾವು ತರಕಾರಿ ಕಟ್ ಮಾಡಿರೋ ಸಿಪ್ಪೆ ಮತ್ತು ಫುಡ್ ಏನಾದ್ರು ಸ್ವಲ್ಪ ಉಳಿದಿದ್ರೆ ಯಾವುದು ಕೂಡ ವೇಸ್ಟೇ ಆಗೋದಿಲ್ಲ. ಎಲ್ಲನೂ ಮೊಸರೆಗೆ ಹಾಕ್ಬಿಡ್ತಾರೆ ಹಸುಗೆ ಕೊಡೋಕ್ಕೆ ಅಂತ ಅಂದ್ಬಿಟ್ಟು. ಪಕ್ಕದ ಮನೆ ಹಸು ಇದೆ, ಸೊ ಅದಕ್ಕೇ ಕೊಡ್ತಾರೆ. ನಮ್ಮ ಮಾವ ಅದನ್ನು ತೊಗೊಂಡು ಹೋಗ್ತಾಯಿದ್ರು ಕೊಡೋಕ್ಕೆ ಅಂತ. ನಮ್ಮಮ್ಮ ಎಲ್ಲ ಥರದ ಚಟ್ನಿ ಪುಡಿಗಳನ್ನೆಲ್ಲ ಮಾಡ್ತಾರೆ. ಅದೇ ರೀತಿ ಕೊಬ್ಬರಿ ಚಟ್ನಿ ಪುಡಿನೂ ಮಾಡ್ತಾರೆ ಚೆನ್ನಾಗಿ. ಸೊ ಅದಕ್ಕೆ ಕೊಬ್ಬರಿ ಊರಿಗೆ ಹೋಗ್ತೀಯಲ್ಲ ತೊಗೊಂಡು ಬಾ ಅಂತ ಹೇಳಿದರು. ಅದಕ್ಕೆ ನಮ್ಮ ಮಾವಂಗೆ ಹೇಳಿದ್ದಕ್ಕೆ ಕೊಬ್ಬರಿನೆಲ್ಲ ಹೊಡಿತಾಯಿದ್ರು ತೊಗೊಂಡು ಹೋಗೋಕ್ಕೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಮಧ್ಯಾಹ್ನ ಹಳ್ಳಿ ಫುಡ್ಡು ಎಲ್ಲರಿಗೂ ಗೊತ್ತಿರುತ್ತೆ, ಮುದ್ದೆ ಊಟ. ಸೊ ನಮ್ಮತ್ತೆ ಮುದ್ದೆನ ಮಾಡ್ತಾಯಿದ್ರು. ಸೊ ಮುದ್ದೆ ತಿಂದರೆ ಫುಲ್ ಶಕ್ತಿ ಇರುತ್ತೆ. ಸೊ ಹಳ್ಳಿ ಕಡೆ ಜಾಸ್ತಿ ಮುದ್ದೆ ಊಟ ಮಾಡ್ತಾನೆ ಇರ್ತಾರೆ ಮಧ್ಯಾಹ್ನ ಇಲ್ಲ ರಾತ್ರಿ. ಸೊ ನನಗಂತೂ ಮುದ್ದೆ ಊಟ ಅಂದರೆ ತುಂಬಾ ಇಷ್ಟ. ನಮ್ಮತ್ತೆ ಬೆಂಗಳೂರಿಗೆ ಬಂದಾಗ್ಲೂ ಅಷ್ಟೇ ಮುದ್ದೆ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಅದ್ರ ಜೊತೆಗೆ ಪಪ್ಪಾಯನೂ ಇತ್ತು. ಸೊ ಊಟ ಎಲ್ಲ ಮಾಡಿ ನಿದ್ದೆ ಮಾಡಿಬಿಟ್ಟೆ ನಾನು. ಆ್ಯಂಡ್ ಸಾಯಂಕಾಲ ನನ್ನ ಹಸ್ಬೆಂಡು ವಾಪಸ್ ಬೆಂಗಳೂರಿಗೆ ಬಂದರು, ಸ್ವಲ್ಪ ಕೆಲಸ ಇದೆ ಅಂತ. ದೋಸೆಗೆ ಹಾಕಿದ್ರು. ಸೊ ಮಿಕ್ಸಿ ಜಾರಿಂದು ಬುಷು ಹೋಗಿಬಿಟ್ಟಿತ್ತು. ಅದಕ್ಕೆ ಇನ್ನೊಂದು ಹೊಸ ಮಿಕ್ಸಿ ಇತ್ತು, ಅದನ್ನು ಯೂಸೇ ಮಾಡಿರ್ತಿಲ್ಲ. ಅದಕ್ಕೆ ಪೂಜೆ ಮಾಡಿ ಯೂಸ್ ಮಾಡೋಣ, ದೋಸೆಗೆ ರುಬ್ಬೋಣ ಅಂತ ಅಂದ್ಬಿಟ್ಟು ಪೂಜೆನ ಮಾಡ್ತಾ ಇದ್ದಾರೆ. ಹಂಗ ಪೂಜೆ ಮಾಡೋದ ಬೆಳಗು ನೀಟಾಗಿ ಆಯ್ತು. ಹೊಸ ಮಿಕ್ಸಿ ಪೂಜೆ. ನಮ್ಮನೇಲಿ ನನ್ನ ಮಕ್ಕಳು ಯಾವಾಗಲೂ ಜಗಳ ಆಡ್ತಾನೆ ಇರ್ತಾರೆ. ನಾವು ಫಸ್ಟ್ ಮಾಡ್ತೀವಿ ಏನೇ ವಿಷಯಕ್ಕಾದ್ರೂ, ಊಟದ ವಿಷಯಕ್ಕಿರ್ಬೋದು, ಸ್ನಾನಕ್ಕೆ ವಿಷಯಕ್ಕಿರ್ಬೋದು, ನಾನು ಫಸ್ಟು ಮತ್ತೆ ಇಟ್ಕೊಂಡು ಪೂಜೆ ಮಾಡಿಸ್ತೀನಿ ಬನ್ನಿ ಅಂದರು. ಹೇಳಿದ ಮಾತೇ ಕೇಳಲಿಲ್ಲ, ನಾವೇ ಮಾಡ್ತೀವಿ ಅಂತ ಅವರೇ ಮಾಡ್ತಾಯಿದ್ರು. ನನಗೇನಪ್ಪ ಅಂದರೆ ನಮ್ಮನೆ ಮಹಾಲಕ್ಷ್ಮಿಯರು, ನನ್ನ ಇಬ್ಬರು ಹೆಣ್ಮಕ್ಳು ಅದೃಷ್ಟ ದೇವತೆಗಳವರು. ಅವ್ರು ಹುಟ್ಟಿದ ಹೆಸರು ಕೂಡ ಅಷ್ಟೇ, ವರಲಕ್ಷ್ಮಿ ವಿಜಯಲಕ್ಷ್ಮಿ. ನಮ್ಮ ಮನೇಲಿ ಅವ್ರನ್ನ ಮಹಾಲಕ್ಷ್ಮಿಯರು ಅಂತಲೇ ನಾವು ಕರೆಯೋದು ಅವ್ರನ್ನ. ನಮಗೇನೋ ಒಂಥರ ಅದೃಷ್ಟ ದೇವತೆ ಅವರು. ಆ್ಯಂಡ್ ನನಗೆ ಹೊಸ ಮಿಕ್ಸಿ ಅಲ್ವಾ, ನನಗೂ ಭಯನೇ ಪ್ರೆಸ್ ಮಾಡೋಕ್ಕೆ ಬಟನ್ನು. ಸೊ ಚೆನ್ನಾಗಿ ಆಯಿತು ದೋಸೆ ಹಿಟ್ಟೆಲ್ಲ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗು ದೋಸೆಗೆ ಆಲೂಗೆಡ್ಡೆ ಪಲ್ಯಕ್ಕೆ ಎಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಚ್ತಾ ಇದ್ದೆ. ಆ್ಯಂಡ್ ಆಲೂಗೆಡ್ಡೆ ಕೂಡ ಬೆಂದಿತ್ತು, ಅದನ್ನು ಎಲ್ಲ ಸಿಪ್ಪೆ ಎಲ್ಲ ತೆಗಿಯೋಣ ಅಂತ ಅಂದ್ಬಿಟ್ಟು ಕುಕ್ಕರ್ ಬಿಸಿ ಇತ್ತು. ಸೊ ಓಪನ್ ಮಾಡಿ ತೆಗಿತಾ ಇದ್ದೆ. ಮತ್ತು ಆಲೂಗೆಡ್ಡೆ ಪಲ್ಯಕ್ಕೆ ಒಗ್ಗರಣೆನ ಹಾಕ್ತಾಯಿದ್ದೆ. ನಮ್ಮ ಅತ್ತೆಗೆ ಏನಪ್ಪ ಅಂದರೆ ಊರಿಗೆ ಹೋದರೆ ಮೊಮ್ಮಕ್ಕಳು ಏನು ಕೇಳ್ತಾರೋ ಆ ತಿಂಡಿನ ಅವರು ಮಾಡಿಕೊಡ್ಬೇಕು. ಆ್ಯಂಡ್ ನನ್ನ ಮಕ್ಕಳಿಗೆ ಇಡ್ಲಿ ದೋಸೆ ಅಂದರೆ ತುಂಬಾ ಇಷ್ಟ. ಅದಕ್ಕೆ ನಮ್ಮತ್ತೆ ಊರಿಗೆ ಹೋದರೆ ಸಾಕು ದೋಸೆಗೆ ನೆನಾಕೋದು, ಇಡ್ಲಿ ಮಾಡೋದು, ಚಪಾತಿ ಪೂರಿ ರೊಟ್ಟಿ ಅದೆಲ್ಲ ಇಷ್ಟಪಟ್ಟು ತಿಂತಾರೆ ಅಂತ ಮಾಡ್ತಾರೆ ಆ ಅಡುಗೆಗಳ್ನೆಲ್ಲ. ಊರಲ್ಲಂತೂ ಫುಲ್ ಚಳಿ ಅಂದರೆ ಚಳಿ. ಬೆಳಗ್ಗೆ 9:30 10 o'clock ಆದರೂ ನಾನಿನ್ನೂ ಸ್ವೆಟ್
ಸ್ವೆಟ್ರೇ ಬಿಚ್ಚಿತ್ತಿಲ್ಲ, ಅಷ್ಟು ಚಳಿ ಆಗ್ತಾಯಿತ್ತು. ಮಕ್ಕಳು ಆಗ್ತಾನೆ ಇನ್ನು ಎದ್ದು ಬಂದು ಅದು ಇದು ಅಂತ ಏನೋ ಎಲ್ಲ ಹೇಳ್ತಾಯಿದ್ರು, ನಾವು ಅಡುಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ನೋಡ್ತಾಯಿದ್ರು ನಾನು ಏನೇನು ಮಾಡ್ತಾಯಿದ್ದೀನಿ, ಅವರು ಅದೇ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು. ಬಿಸಿ ಆಗುತ್ತೆ, ಇದಾಗ್ಬಿಡುತ್ತೆ. ಅಲ್ಬೇಡ, ಇಲ್ಲಿ ಸುಡುತ್ತೆ ಸುಡುತ್ತೆ. ಸರಿ ಸುಡು, ಆಮೇಲೆ ಅದಿಟ್ರೆ ಎಲ್ಲ ಜನ್ಗೋಗ್ಬಿಡುತ್ತ. ಅಲ್ಲಿಯ ಕಡೆ ಬಸ್ ಸಿಗುತ್ತೆ. ಎಷ್ಟು ಪುಡಿ ಇಲ್ಲ ಅವ್ರಿಗೆ ಬ್ರಷ್ ಮಾಡಿ ರಾಗಿ ಸಾರು ತಿನ್ನಿಸ್ಬೇಕಾಗುತ್ತೆ. ದೋಸೆ ತಿನ್ನಿಸ್ತೀಯ? ಇಲ್ಲ, ರಾಗಿ ಸಾರು ತಿನ್ನಿಸ್ತೀನಿ. 9:30 ಐತೆ. ನನ್ನ ಮಕ್ಕಳು ಫಸ್ಟು ಬ್ರೇಕ್ಫಾಸ್ಟ್ಗೆ ರಾಗಿ ಸರಿ ತಿನ್ನೋದು. ಅದಾಗಿ ಸ್ವಲ್ಪ ಹೊತ್ತಾದಮೇಲೆ ನಾವು ಏನು ತಿಂಡಿ ಮಾಡಿರ್ತೀವೋ ಅದನ್ನು ತಿನ್ನಿಸ್ತೀನಿ. ಸೊ ಸಾಯಂಕಾಲ ನಮ್ಮ ಆಂಟಿ ಮನೆಗೆ ಹೋಗಿದ್ದೆ. ಅವ್ರ ಮನೆ ಕೂಡ ಅರಸೀಕೆರೆಯಲ್ಲೇ ಇರೋದು. ಮಕ್ಕಳನ್ನ ಅವ್ರ ತಾತ ಅಜ್ಜಿ ಹತ್ರ ಬಿಟ್ಟು ಹೋಗಿದ್ದೆ. ಸೊ ಸುಮ್ಮನೆ ಹಾಗೆ ಒಂದು ರೌಂಡ್ ಹೋಗಿ ಚಾಟ್ಸ್ ಏನಾರು ತಿನ್ಕೊಂಬರೋಣ ಅಂತ ಹೋಗಿದ್ವಿ. ಸೊ ಹೊಸದಾಗಿ ಬಂಗಾರಪೇಟೆ ಓಪನ್ ಆಗಿದೆ, ಆಲ್ಮೋಸ್ಟ್ 6 months ಆಯ್ತಂತೆ. ತುಂಬಾ ಚೆನ್ನಾಗಿತ್ತು. ಪಾನಿಪುರಿ, ಸೇವ್ ಪುರಿ ಎಲ್ಲ ತಿನ್ಕೊಂಡು ಮತ್ತೆ ಊರಿಗೆ ವಾಪಸ್ ಆದೆ.